ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡುವುದಿಲ್ಲ ಅಂತೇಳಿ ನಂಬಿಕೆ ದ್ರೋಹ ಬಗೆದ ಮಾನ್ಯ ಮುಖ್ಯಮಂತ್ರಿಗಳ ಆ ನಿಲುವನ್ನು ಖಂಡಿಸಿ ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನು ಕೂಡಲೇ ನಾಡಿನ ಜನತೆ ಕ್ಷಮೆ ಕೇಳಬೇಕಂತೇಳಿ ಒತ್ತಾಯಿಸಿಬಿಟ್ಟು ಇವತ್ತಿನಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ನಮ್ಮ ಸಮಾಜ ಬಾಂಧವರು ಕಳೆದ 2 ದಿನಗಳಿಂದ ನಮಗೆ ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ ನೀವು ಸ್ಥಳಾವಕಾಶ ಕೊಡಬೇಕು ಅಂತೇಳಿ ಈಗಾಗಲೇ ಅರ್ಜಿ ಕೊಟ್ಟಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮತ್ತು ಪೊಲೀಸ್ ಆಯುಕ್ತರ ಜೊತೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಮಾತುಕತೆ ಮಾಡಿದ್ದಾಗ್ಯೂ ಸಹ ನಾವು ಕೇಳಿದ ಸ್ಥಳದಲ್ಲಿ ಕೊಡೋದಿಲ್ಲ ಅಂತಂದರು. ನೀವು ಕೊಟ್ಟ ಸ್ಥಳದಲ್ಲಾದರೂ ಕೊಡ್ತೀವಿ ಅಂತಂದ್ವಿ. 3-4 ಸ್ಥಳಗಳನ್ನು ತಿಳಿಸಿದ್ವಿ. ಸಿಟಿ ಒಳಗೆ ಮಾಡೋದಾದರೆ ಜಿಲ್ಲಾಧಿಕಾರಿ ಕಚೇರಿ ಕೊಡ್ರಿ, ಅಥವಾ ಸರ್ದಾರ್ ಗ್ರೌಂಡಾರ ಕೊಡ್ರಿ, ಅಥವಾ ನಮ್ಮ ಸಾಹಿತ್ಯ ಭವನ ಪ್ರಾಂಗಣದಲ್ಲಾದರೂ ಕೊಡ್ರಿ, ಇಲ್ಲ ಸಿಟಿ ಒಳಗೆ ಬೇಡ ಸ್ವಾಮೀಜಿ ಅಂತಂದರೆ ಕೊನೆ ಪಕ್ಷ ನಮ್ಮ ವಿಧಾನಸೌಧ ಎದುರುಗಡೆ ಏನೋ ಮೊನ್ನೆ ನಮ್ಮ ಐತಿಹಾಸಿಕವಾದಂತಹ ಹೋರಾಟ ಆಯಿತು ಕೊಂಡಸ್ಕೊಪ್ಪ, ಅಲ್ಲಾದರೂ ಕೊಡ್ರಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪೊಲೀಸು ಆಯುಕ್ತರಿಗೆ ನಾವು ಆಗ್ರಹ ಮಾಡಿದ್ವಿ. ಅವರು ಇಲ್ಲ ಇವತ್ತು ಭಾಳಷ್ಟು ಕಡೆ ಪ್ರತಿಭಟನೆಗಳದವು, ಅಲ್ಲಿ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಒಂದು ರೀತಿಯಾಗಿರ್ತಕ್ಕಂಥ ನಿರಾಕರಣೆ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತು ವಿಚಾರ ಮಾಡಿದ್ವಿ, ನಾವು ಇವತ್ತಿಂದು ಧರಣಿ ಸತ್ಯಾಗ್ರಹ ಮಾಡೋದಂತೂ ಶತಸಿದ್ಧ. ಹಾಗಾಗಿ ಇನ್ನೂ ಕಾಯ್ತೀವಿ. ಈಗ ನಮ್ಮೆಲ್ಲ ಶಾಸಕರು ಬರ್ತಾ ಇದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಇವತ್ತು ಅವ್ರು ಎಲ್ಲಿ ಕೊಡ್ತಾರೆ ಕೊಡಲಿ, ನಾವಂತೂ ಚೆನ್ನಮ್ಮ ಸರ್ಕಲಿಗೆ ಹೋಗ್ತೀವಿ, ಅಲ್ಲಿ ಕೂತ್ಕೊಳ್ತೀವಿ, ಅಲ್ಲೇ ಕೂತ್ಕೊಳ್ತೀವಿ. ಅವ್ರು ಯಾವ ಪ್ರದೇಶದಲ್ಲಿ ಕೊಡ್ತಾರೋ ಆ ಪ್ರದೇಶದಲ್ಲಿ ಮಾಡ್ತೀವಿ. ಒಟ್ಟಾರೆ ಶಾಂತಿಯುತವಾಗಿರ್ತಕ್ಕಂಥ ನಮ್ಮ ಶಾಂತಿಯುತ ಹೋರಾಟವನ್ನು ಭಗ್ನ ಮಾಡಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಸರ್ಕಾರ ಈ ನಾಡಿನ ಲಿಂಗಾಯತರ ಕ್ಷಮೆ ಕೇಳಬೇಕೆನ್ನುವಂಥದ್ದನ್ನು ಕುರಿತು ನಾವು ಇವತ್ತು ಆಗ್ರಹ ಮಾಡಕತ್ತೀವಿ. ಹಾಗಾಗಿ ಈ ಶಾಂತಿಯುತವಾಗಿರ್ತ ಸತ್ಯಾಗ್ರಹಕ್ಕೆ ಅವಕಾಶ ಮಾಡಿಕೊಡೋ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಸರ್ಕಾರ ಮಾಡಬೇಕು. ಇಷ್ಟರ ಮಟ್ಟಿಗೆ ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತಿನವರೆಗೆ ಯಾರೂ ಮಾಡಿದ್ದಿಲ್ಲ. 2 ವರ್ಷ ನಿರ್ಲಕ್ಷ್ಯ ಮಾಡಿದ್ರಿ, ಆದರೂ ನಾವು ಹೋರಾಟ ಬಿಡಲಿಲ್ಲ. ಕೊನೆಗೆ ಗೃಹ ಕಚೇರಿ ಕರೆಸಿ ಯಾವುದೇ ಸ್ಪಂದನೆ ಮಾಡಲಿಲ್ಲ. ಆದರೂ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಕೊಂಡು ಮಾಡಿದ್ವಿ. ಅದಕ್ಕೂ ನೀವು ಟ್ಯಾಕ್ಟರ್ ರ್ಯಾಲಿಗೆ ಅವಕಾಶ ಕೊಡಲಿಲ್ಲ, ಆದರೂ ಸಹ ಹೋರಾಟ ಮಾಡಿದ್ವಿ. ಜನ ಬರಬಾರ್ದಂತೇಳಿ ಜನರ ಮೇಲೆ ನಿರಂತರವಾಗಿರ್ತಕ್ಕಂಥ ಅವ್ರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ವಿ. ಆದರೂ ಜನ ಬಂದರು. ಜನ ಬಂದಿದ್ದನ್ನು ಸಹಿಸಲಾರ್ದೇ ಕೊನೆ ಮಾರಣಾಂತಿಕ ಹಲ್ಲೆ ಮಾಡಿದ್ರಿ, ಕೈಕಾಲು ಮುರಿಯಂಗೆ ಹೊಡೆದ್ರಿ. ಕೊನೆಗೆ ನಮ್ಮ ಜನ ಏನು ಮಾಡಿದರು, ಅದಕ್ಕೂ ಧೃತಿಗಳಿಲ್ಲ. ಮರುದಿವಸನೇ ರಾಜ್ಯಾದ್ಯಂತ ಸರ್ಕಾರದ ಈ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಎಲ್ಲರೂ ಪ್ರತಿಭಟನೆ ಮಾಡಿದರು. ಈಗ ನಮ್ಮ ಜನರಿಗೆ ನೋವಾಗಿದೆಯಲ್ಲ, ಆ ನೋವಿಗೆ ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕು, ಮುಖ್ಯಮಂತ್ರಿ ಕ್ಷಮೆ ಕೇಳಬೇಕು. ಈ ನಮ್ಮನ್ನು ಸಂವಿಧಾನ ವಿರೋಧಿ, ಅಸಂವಿಧಾನಿಕ ಶಬ್ದ ಅಂತ ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೀವೇನು ಮಾತಾಡಿದ್ರಿ, ಆ ಹೇಳಿಕೆಯನ್ನು ಹಿಂಪಡಿಬೇಕು ಅಂತೇಳಿ ಆ ಹೇಳಿಕೆಯನ್ನು ಹಿಂಪಡಿಬೇಕು. ಆಚೆ ಕೊಟ್ಟು ಕೇಳಿರ್ತಕ್ಕಂಥ ಪ್ರದೇಶ ಒಂದು ನೀವು ಜಿಲ್ಲಾಧಿಕಾರಿ ಕಚೇರಿ ಕೊಡ್ತೀವಿ, ಅದು ಬ್ಯಾಡ ಸ್ವಾಮೀಜಿ ಅಂತಂದ್ರಿ. ಸರ್ದಾರ್ ಗ್ರೌಂಡ್ ಕೊಡ್ರಿ ಅಂದ್ರಿ, ಅದಕ್ಕೂ ನೀವು ಒಲ್ಲೆ ಅಂದ್ರಿ. ಸಾಹಿತ್ಯ ಪ್ರಾಂಗಣ ಕೊಡ್ರಿ ಅಂದ್ರಿ, ಅದಕ್ಕೂ ಒಲ್ಲೆ ಅಂದ್ರಿ. ಕೊನೆ ಪಕ್ಷ ನಿಮ್ಮ ಸಿಟಿ ಒಳಗೆ ಕೊಡ್ಲಿಕ್ಕಾಗಲ್ಲ, ನಾವೇನೋ ಪ್ರತಿಭಟನೆ ಮಾಡೋ ಸ್ಥಳ ಕೊಂಡಸ್ಕೊಪ್ಪತ್ತು ಅಲ್ಲಾರು ಕೊಡ್ರಿ ಅಂದ್ರಿ, ಅದಕ್ಕೂ ನೀವು ಕೊಡ್ಲಿಕ್ಕೆ ಒಲ್ಲೆ ಅನ್ನೋ ಕಾರಣಕ್ಕೆ ನಮ್ಮ ಜನಕ್ಕೆ ನಿರಾಶೆ ಉಂಟಾಗಿದೆ. ನಾವು ಎದಕ್ಕೆ ಕೂತ್ಕೊಳಕತ್ತಪ್ಪ ಅಂದರೆ ಇಡೀ ನಮ್ಮ ಸಮಾಜಕ್ಕೆ ನೋವಾಗಿದೆಯಲ್ಲ, ಅದು ಮಾರಣಾಂತಿಕವಾದಂಥ ಹಲ್ಲೆ ಮಾಡಿದ್ದು. ಮತ್ತು ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಮೀಸಲಾತಿ ಕೊಡಲ್ಲಂದಿರಿ, ಅದ್ರ ಬಗ್ಗೆ ನಾವೇನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಆ ಸಂವಿಧಾನ ಶಬ್ದ ಇದೆಯಲ್ಲ, ಅದನ್ನು ಕೂಡಲೇ ನೀವು ಹೇಳಿಕೆ ವಾಪಸ್ ಪಡ್ಕೊಳ್ಬೇಕು ಮತ್ತು ಕಡತದಿಂದ ಅದನ್ನು ಸಭಾಧ್ಯಕ್ಷರು ಅದನ್ನು ತೆಗೆದುಹಾಕೋ ಪ್ರಯತ್ನ ಮಾಡಬೇಕು. ಈ ಅಮಾಯಕರ ಮೇಲೆ ಮೊಕದ್ದಮೆಗೆ ಹಿಂಪಡಿಬೇಕು ಮತ್ತು ನಮ್ಮ ಸಮಾಜದ ಹೋರಾಟಗಾರ ಮೇಲಿನ ಮೊಕದ್ದಮೆ ಹಿಂಪಡ್ಕೊಂಡು ಹಿರಿಯ ಪೊಲೀಸ್ ಅಧಿಕಾರಿಕ್ಕೆ ಏನು ಕಾರಣಕರ್ತರಾಗಿದ್ದಾರೆ, ಅವ್ರು ಯಾರು ನಿಮ್ಗೆ ಗೊತ್ತಿದೆ. ಸಿಟಿ ಇರ್ತಕ್ಕಂಥವ್ರೊಬ್ಬರು ಮತ್ತು ಬೆಂಗಳೂರು ಇರ್ತಕ್ಕಂಥ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳು, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತೇಳಿ ಶಾಂತಿಯುತವಾಗಿ ಮಾನ್ಯ ಮುಖ್ಯಮಂತ್ರಿ ಕ್ಷಮಾಪಣೆ ಕೇಳಬೇಕು ಅಂತ ನಾವು ಸತ್ಯಾಗ್ರಹಕ್ಕೆ ನಿನ್ನೆ ದಿವಸ ಒತ್ತಡ ಹಾಕಿವಿ. ಅದು ಇದುವರೆಗೆ ಪರ್ಮಿಷನ್ ಕೊಟ್ಟಿಲ್ಲ. ಈಗ ನಾವೆಲ್ಲ ಸಮಾಜದ ಕೂತು ಚರ್ಚೆ ಮಾಡಿಕೊಂಡು ನಿರ್ಧಾರವನ್ನು ಮಾಧ್ಯಮಗಳು ಪ್ರಕಟಗೊಳಿಸ್ತೀವಿ. 2 ನಿಮಿಷ ಚರ್ಚೆ
ಮುಖ್ಯಮಂತ್ರಿಗಳು ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸ್ವಾಮೀಜಿ ನಿಮ್ಮ ಹೋರಾಟ ವಿಚಾರವಾಗಿ. ಪ್ರಹ್ಲಾದ್ ಜೋಶಿ ಅವರು ಕೊಡಿಸ್ಬೋದಾಗಿತ್ತಲ್ಲ. ಪ್ರಹ್ಲಾದ್ ಜೋಶಿ ಕೈಗಿಲ್ಲ ಇದು. ಮೀಸಲಾತಿ ಕೊಡೋದು ಯಾರ ಕೈ ಆಗೈತಿ? ರಾಜ್ಯ ಸರ್ಕಾರ ಕೈಗೈತಿ. ಮೀಸಲಾತಿ ಬಿಜೆಪಿ ಸರ್ಕಾರ ಇದ್ದಾಗ ಪ್ರಹ್ಲಾದ್ ಜೋಶಿ ಅವರು ಮೀಸಲಾತಿ ಕೊಡಿಸಬಹುದಿತ್ತು, ಯಾಕೆ ಕೊಡಿಸಿಲ್ಲ? ಕೊಟ್ಟಿದೆ. ನಮ್ಮ ಸರ್ಕಾರ ಟುಡಿ ಕೊಟ್ಟಿದೆ ಅಲ್ಲ ಸರ್. ಶಾಶ್ವತ ಹಿಂದುಳಿದ ವರ್ಗದ ಆಯೋಗಕ್ಕೆ ಶಾಶ್ವತ ಅಧ್ಯಕ್ಷರು ಮಾಡಿದ್ದೆ ನಮ್ಮ ಸರ್ಕಾರ. ಸತತವಾಗಿ ಮೀಟಿಂಗ್ಗಳನ್ನು ಮಾಡಿದ್ದೆ ನಮ್ಮ ಸರ್ಕಾರ. ಇನ್ನೊಂದು ಸಮುದಾಯಕ್ಕೆ ಅನ್ಯಾಯವಾಗಬಾರ್ದು, ವಿನಾಕಾರಣ ಎರಡೆರಡು ಮೂರು ಕಡೆ ತಗೊಂತಾರೆ ಕೆಲವು ಜನ, ಕೆಲವು ಸಮಾಜ. ಆದರೆ ನಮಗೆ ಒಂದರ ಕೊಡಕ್ಕೂ ತಯಾರಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ನೀವೇ ಒಪ್ಕೊಂಡಿದ್ದೀರಿ ಸರ್? ಒಪ್ಪಿಲ್ಲ ಸರ್, ನಾನು ಹೇಳ್ತಾ ಇದ್ದೇನಲ್ಲ, ಅಂಟಿಲ್ ಫರ್ದರ್ ಹಿಯರಿಂಗ್. ಸುಪ್ರೀಂ ಕೋರ್ಟ್ನೊಳಗೆ ನಾವು ಒಪ್ಕೊಂಡೆ ಬರೋದನ್ನು ತೋರಿಸ್ಬಿಡ್ಲಿ ಮುಖ್ಯಮಂತ್ರಿಗಳು. ಅಂಟಿಲ್ ಫರ್ದರ್ ಹಿಯರಿಂಗ್ ಸರ್, ಅಂಟಿಲ್ ಫರ್ದರ್ ಹಿಯರಿಂಗ್. ಇದು ಮುಖ್ಯಮಂತ್ರಿ ಗೊತ್ತೈತಿ, ವಿನಾಕಾರಣ ಈ ನಾಡಿನ ಜನರಿಗೆ ದಿಕ್ತಪ್ಪಿಸೋ ಪ್ರಯತ್ನ ಪ್ರಯತ್ನ. ಅದು ಆರ್ಡರ್ ಕಾಪಿ ನೋಡ್ರಿ, ನೀವೇ ನೋಡ್ರಿ ಇಂಗ್ಲೀಷ್ನಲ್ಲಿ. ಅಂಟಿಲ್ ಹೇಳಿದ ಅಂದರೆ ಆ ಎಲೆಕ್ಷನ್ ಇತ್ತು. ಈ ಸರ್ಕಾರ ಬಂದು ನಮ್ಮ ಬಗ್ಗೆ ಕಾಳಜಿ ಇದ್ದಿದ್ರೆ ಅಡ್ವೊಕೇಟ್ ಜನರ ಮುಖಾಂತರ ಅದನ್ನು ವಿಚಾರಣೆ ಮಾಡಿ ಪ್ರೆಸಿಡೆನ್ಸ್ ಮಾಡಿ ಅನುಷ್ಠಾನ ಮಾಡಬೇಕಾಗಿತ್ತು. ಇವ್ರ ಜವಾಬ್ದಾರಿ ಇಲ್ಲ. ಪಕ್ಷಗಳ ಆಡಳಿತ ಮಾಡೋ ಪಕ್ಷಗಳು ಚೇಂಜ್ ಆಗ್ಬೋದು, ಸರ್ಕಾರ ಒಂದೇ ಇರುತ್ತಲ್ಲ. ನಮ್ಮ ಜನಾಂಗದ ಬಗ್ಗೆ ಲಿಂಗಾಯತರ ಬಗ್ಗೆ ಕಾಳಜಿ ಇದ್ದಿದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣವೇ ಕೂಡಲೇ ಅಡ್ವೊಕೇಟ್ ಜನರ ಮುಖಾಂತರವಾಗಿ ಅಂಡರ್ಟೇಕಿಂಗ್ ವಿತ್ಡ್ರಾ ಮಾಡಿಕೊಂಡು, ಮತ್ತು ಇವ್ರು ಕೇಸ್ ಹಾಕ್ತಾರೆ ಯಾರು? ಎಲ್ಲ ಮುಖ್ಯಮಂತ್ರಿಗಳು ಆಪ್ತರ ಕೇಸ್ ಕೇಸ್ ಹಾಕ್ತಾರೆ. ಈಗ ಸಿ ಪಾಟೀಲ್ ಒಂದು ಸಲ ಜಿಲ್ಲಾಧಿಕಾರಿ ಜೊತೆ ಮಾತಾಡಿದ್ದಾರೆ. ಇವತ್ತಿನ DC ಅವರು ಮತ್ತೊಂದು ಸಲ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವರು ಮನವಿ ಮಾಡ್ಕೊಂಡಿದ್ದಾರೆ, ಇಲ್ಲೇ ನೀವು ಸಾಂಕೇತಿಕ ಮಾಡಿರಿ ಅಂತೇಳಿ ಜಿಲ್ಲಾಧಿಕಾರಿಗಳ ಮಾತಿಗೆ ಸಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಸ್ವಾಮೀಜಿ ವೀಕ್ ಆದ್ರ, ಯಾಕೆಂದ್ರೆ ಒಂದು ಪರದಾಡುವ ಪರಿಸ್ಥಿತಿ ಬಂತಲ್ಲ ಸ್ವಾಮೀಜಿಗಳಿಗೆ. ಇಲ್ಲಿ ನಾವು ನೋಡ್ರಿ ಇರೋದು ಹಂಗೈತಿ. ಬ್ರಿಟಿಷ್ ಕಾಲದಲ್ಲಿ ಏನಿತ್ತಲ್ಲ ಸೇಮ್ ಹಂಗೆ ಇದೆ. ಆದರೂ ಸ್ವತಂತ್ರ ಹೋರಾಟ ಬಿಡಲಿಲ್ಲೇನೋ. 1000 ಜನ ಬ್ರಿಟಿಷ್ ಇದ್ದರು, ಒಬ್ಬ ಸ್ವತಂತ್ರ ಹೋರಾಟಗಾರ ಆದರೂ ಭಗತ್ನಂತೆ, ಚಂದ್ರಶೇಖರ್ ಆಜಾದ್ನಂತೆ ನಾವು ಹೋರಾಟ ಮಾಡ್ತೀವಿ. ಅವ್ರದ್ದು ಹತ್ತಿಕ್ಕುವಂಥ ವಿಕೃತಿ, ನಮ್ಮದು ಪಡೆಯುವಂಥ ಸಂಸ್ಕೃತಿ. ಅವ್ರದ್ದು ನಮ್ಮದೇನಪ್ಪ ಲಿಂಗಾಯತರದು ಅನ್ನ ಕೈ ಎತ್ತಿ ಅನ್ನ ಕೊಡುವಂಥದ್ದು ನಮ್ಮ ಸಂಸ್ಕೃತಿ. ಅವರು ಕೇಳುವಂಥ ಕೈಗಳನ್ನು ಕಡಿತಿರುವಂಥ ಅವರ ವಿಕೃತಿ. ನಾವು ಕೊಡ್ಕೊತ ಹೋಗ್ತೀವಿ, ಅವ್ರು ಕಡ್ಕೊತ ಹೋಗಲಿ. ಹಾಗಾಗಿ ಹತ್ತಿಕ್ಕುವಂಥದ್ದು ಅವರ ವಿಕೃತಿ, ಪಡೆಯುವಂಥದ್ದು ನಮ್ಮ ಸಂಸ್ಕೃತಿ. ನಾವು ಅದೇ ಬಸವಣ್ಣ, ಅದೇ ಅಂಬೇಡ್ಕರ್, ಅದೇ ಚೆನ್ನಮ್ಮ, ಅದೇ ರಾಯಣ್ಣನ ಆಸೆ ಇಟ್ಕೊಂಡೇ ಹೋರಾಟ ಮಾಡ್ತೀವಿ. ಕುಡ್ಲಿ ಅಂದ್ರೆ ಅಟ್ಲೀಸ್ಟ್ 2D ಆದರೂ ಕುಡಿ ಅಂತೇಳಿ ತಮ್ಮದು ಈಗ. ಹೌದು, ಯಾಕಂದರೆ ನಾವು 2D ಕೊಟ್ಟರು ಸಮಾಧಾನ ಅಂತ ಹೇಳಿವಲ್ಲ.